ಹಿಂಗೂ ಡ್ಯಾನ್ಸ್ ಆಡ್ತವ್ರೆ. ಬಂದಿದ್ದಕ್ಕೂ ಖುಷಿ ಆಗ್ತಿದೆ ನನ್ಗೆ. ನೋಡಿ ಈ ಅಜ್ಜಿನೇ ಕ್ಯೂಟ್ ಆಗಿರೋದು ಅಂತ ಹೇಳಿದ್ ನಾನು. ಹಿಂಗ ಆಗ್ಬಿಡಿದೀನಿ ನೋಡಿ. ಅಲ್ಲೂ ಹೋಗಕ್ ಆಗಲ್ವಂತೆ ಮಳೆ ಬರ್ತಿರೋದ್ರಿಂದ. ಡಸ್ಟ್ಬಿನ್ ನ ಒಳಗಡೆ ಹೂವಗಳು ಹಾಕ್ಬಿಟ್ಟು ಕೊಟ್ಟವ್ ನಮ್ಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನು ಶಿಲಾಂಗಿನ ಡೇ 3 ಅಲ್ಲಿದ್ದೀನಿ. ನಾನು ಕೇಳ್ಕೊಂಡಿದ್ದ ತಕ್ಷಣ ದೇವ್ರು ನನಗೆ ನಿನ್ನೆ ನೈಟ್ ಇಂದ ಮಳೆ ಕೊಡ್ತಿದ್ದಾರೆ. ನಾವು ಬಂದಿರೋದು ಎಲಿಫೆಂಟ್ ಫಾಲ್ಸ್ ಬಂದಿದ್ದೀವಿ. ಸೊ ಹಿಂಗಿರುತ್ತೆ ನೋಡೋಣ ಬನ್ನಿ. ರೇನ್ ಕೋಟ್ ಹಾಕೊಂಡ ಗೈಸ್, ರೇನ್ ಕೋಟ್ ಹಾಕಿದೀನಿ. ಮಳೆ ಬರ್ತಿದೆ. ಇಲ್ಲೇನೋ ಕಾಸಿದೇನಾದ್ರು ಹಾಕೋಬಹುದು ಅನ್ಸುತ್ತೆ ಡ್ರೆಸ್ಸು. ನೋಡೋಣ. ಇನ್ನೊಂದು ಹೆವಿ ಖುಷಿ ಆಗ್ತಿದೆ ಮಳೆಲಿ ಹೋಗ್ತಿರೋದು. ನೋಡಿ ರೆಡಿ ಮಾಡ್ತಾರೆ. ನಾನು ಯಾರು ಆಲ್ಸೋ ವೆಡ್ಡಿಂಗ್ ಟ್ರೈ ಮಾಡೋಣ. ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲರೂ ಟ್ರೈ ಮಾಡೋಣ ಇವಾಗ. ಎಲ್ಲಾರು ಒಂದ್ ಫೋಟೋ ಬಂದಿದ್ ಗ್ಯಾಪ್ ನ ಒಂದು ಮೆಮೊರೀಸ್ ಅದು ಕ್ರಿಯೇಟ್ ಮಾಡೋಣ. ಈ ಅನುಷಾ ಫುಲ್ಲು ಅನ್ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಮೈಂಡ್ ಅವ್ರದೇ ಅವ್ರ ಲೋಕದಲ್ಲಿ ರಾತ್ರಿ ಎಲ್ಲ 3 ಜನ ಇದೀವಿ. ಇವ್ರು ಮಾತ್ರ ಬಂದಿಲ್ಲ ಮಾತಾಡೋಕೆ, ಮಲ್ಕೊಂಡ್ಬಿಟ್ಟಿದ್ರು. ಎಷ್ಟು ಟ್ರೆಕ್ಕಿಂಗ್ ಮಾಡಿದೀವಿ ಎಲ್ಲೂ ಇಳ್ದೇ ಇಲ್ಲ. ಅನುಷಾ ಬಿಟ್ರೆ ಇನ್ನೆಲ್ಲ ಕಡೆ ಬಂದಿದ್ದು. ಸ್ನೇಹ ಫಸ್ಟ್. ಎಕ್ಸ್ಪ್ರೆಷನ್ ನೋಡಿ ಅವ್ರದ್ದು. ನೋಡಿ ಗೈಸ್, ಇವ್ರು ಬಾವ್ತಾರೆ. आपने बोला तो पहनेंगे जींस में अकेले है ना, इसलिए और स्नेहा ಇದು ಬಾ ತೂ ಬಸ್ಸಲ್ಲಿ ಬಸ್ಸೇ ಎಲ್ಲಿ ಜಮದಿಂದ ಲ್ಯಾಂಗ್ವೇಜ್ ಅಂತೂ ದೇವ್ರನ್ನೇ ಹೋಗ್ಲಾಗ್ತದೆ. ಅಷ್ಟೇನಾ ಕಳ್ಸೋದು ನೆಕ್ಸ್ಟ್. ಹಾ ಪ್ರಯತ್ನ ಎಷ್ಟು ವೇಟ್ ಇದೆ. ವೇಟ್ ಇದು ಯಪ್ಪ. ಈ ತರ ಹಾಕೋಬೇಕು. ನನ್ನ ಸೈಜ್ ಸಿಗ್ತಿಲ್ಲ ಆಕ್ಚುಲಿ ಅವ್ರಿಗೆ. ಅದು ತಲೆದು ಸೈಜ್ ಸಿಗ್ತಿಲ್ಲ. ಅನಿಸ್ತಿದೆ. ಇದೊಂದು ಕೊಟ್ರು ಗೈಸ್. ಕತ್ತಿಗೆ ಹಾಕಿರೋದು ಹೆಂಗಿದೆ ನೋಡಿ. ಹೆಂಗಿರ್ತದೆ ಅವಳೊಬ್ಳು ಒಂಥರ ಸೇಮ್ ಆಗಿ ಕಾಣಿಸ್ತಾಳೆ. ಇವಳು ಆಲ್ರೆಡಿ ಇಲ್ಲಿರೋಳು. ಹೆಂಗ ಅನ್ಸ್ತಿದೆ? ತುಂಬಾನೇ ಭಾರ ಇದೆ. ನನಗೂ ಹೆವಿ ಭಾರ ಇದೆ ಗೈಸ್ ಇದು. ನೋಡಿ ಮಕ್ಕಳೆಲ್ಲ ನಾವೇನ್ ಮಾಡಿರೋದು ಕಾಶಿ ಆತ ಇದೆ. ಗುಡ್ ವೈಬ್ ಗುಡ್ ಮೆಮೊರಿ ಎಲಿಫೆಂಟ್ ಫಾಲ್ಸ್ ಮೇಘಾಲಯ. ಎಲ್ಲರೂ ಹೆಂಗ್ ಕಾಣ್ತದೆ ಗೊತ್ತಾ? ಅನುಷಾ ಓ ನಾನೇ ಎಷ್ಟು ವೇಟ್ ಇದೆ ಅಂದ್ರೆ ಯಪ್ಪ. ಆಗ್ತಿಲ್ವಾ? ಅಯ್ಯೋ, ನಾನ್ ಪ್ಯಾಂಟ್ ಹಾಕಿದ್ದೀನಿ ಅಷ್ಟು ಗೊತ್ತಾಗ್ತಿಲ್ಲ. ಇಲ್ಲ ನಾನು ಹೆಂಗ್ ನಡೀತಾ ಇದ್ದೀನಿ. ನಮಗ್ ಗೊತ್ತೇ ಇಲ್ಲ ಎಲ್ಲಿ ಹೋಗ್ತಾ ಇದೀವಿ, ಏನ್ ಕತೆ. ಏನ್ ಹೇಳ್ತಾರ ಅದಕ್ಕೆ ಹೋಗೋದಷ್ಟೇ. ಅದಕ್ಕೆ ಹೋಗ್ತಾ ಇದೀವಿ, ಎಂಜಾಯ್ ಮಾಡ್ತಾ ಇದೀವಿ. ವಾವ್, ಇಲ್ಲೊಂದು ಕೆಫೆ ಇದೆ. ಒಂದು ವಿಡಿಯೋ ಎಲ್ಲ ಮಾಡಿದ್ವಿ ಇವಾಗ ನೋಡಿ ಫಾಲ್ಸ್ ಅಲ್ಲಿ. ಇವಾಗ ಎಲ್ಲರೂ ಪಿಕ್ಚರ್ಸ್
ಸಮುದ್ರ ಸಿಕ್ಕವ್ರೆ ಸಮುದ್ರ ಮಾತಾಡ್ತಾರೆ. ಅಂತ ಹೇಳಿ ತೀರಾ ಇಲ್ಲ ಅದು ಹೆಂಗನ್ಸ್ತು ಅನುಷಾ ವೇರ್ ಮಾಡಿ ಡ್ರೆಸ್? ಹಾ ನಮ್ ರೇಷ್ಮೆ ಸೀರೆನೆ ಬಾಳ ಬಾಳ ಅಂತೀವಲ್ಲ, ರೇಷ್ಮೆ ಇದು ಸೀರೆ ಒಂದ್ಸಲ ಅಷ್ಟಿಲ್ಲ ಇಲ್ಲ ಇದು ಒಂದ್ಸಲ ಹಾಕೊಳ್ಳಿ ಸಿಕ್ಕಾಬಡೆ ಬರ ಇವಾಗ ಬೇರೆ ಕಡೆ ಹೋಗ್ಬೇಕು. ಇವಾಗ ಇದೆಲ್ಲ ಡ್ರೆಸ್ ಎಲ್ಲ ವಾಪಸ್ ಕೊಟ್ಟು ಹೋಗ್ಬೇಕು. ಹಿಡಿಯಕ್ ಆಗ್ತಿಲ್ಲ ಅವ್ರಿಗೆ. ಅಲ್ಲ ಏನಕ್ಕೆ ಅನುಷಾ ನಿಮ್ಗೆ ಆಗ್ತಿಲ್ಲ? ಏನ್ ನಡೆಯುತ್ತೆ ಅದಕ್ಕೆ ಸೀರೆ ಹಾಕಲ್ಲ ಅಂತೀರಾ? ಗೈಸ್ ನಮಗ್ ಡಸ್ಟ್ಬಿನ್ ಕೊಟ್ಟವ್ರು ನೋಡಿ. ಡಸ್ಟ್ಬಿನ್ ನ ಒಳಗಡೆ ಹೂವಗಳು ಹಾಕ್ಬಿಟ್ಟು ಕೊಟ್ಟವ್ರು ನಮ್ಗೆ. ಥ್ಯಾಂಕ್ ಯು ಫಾರ್ ಕುಬೇಲಿ ಸಿಗುನ್ ವಿಸಿಟ್ ಆಗಿನಂತೆ. ಕುಬೇಲಿ ನಾನು ಡ್ರೆಸ್ ಹೋಗಿ ರಿಟರ್ನ್ ಮಾಡ್ಬೇಕು. ಅನುಷಾ ಸ್ಟೆಪ್ಸ್ ಹತ್ತಕ್ಕಾಗ್ತಿಲ್ಲ. ಬೆಂಗಾಲಿ ನಾನು ಅದಕ್ಕೆ ಐ ಡೋಂಟ್ ನೋ ದಿಸ್ ಲ್ಯಾಂಗ್ವೇಜ್ ಅಂತೆ. ನಿಮ್ಗೆ ಬೆಂಗಾಲಿನೂ ಬರುತ್ತಾ ಅನುಷಾ? ಹಾ ಅರ್ಥ ಆಗ್ಲೇಬೇಕು ಬನ್ನಿ. ಊರೆಲ್ಲ ಹೆಂಗ್ ಹಾಕೊಂತಾರ ನೋಡಿ, ಹಿಂಗ್ ಹಾಕೋತಾರ. ಇವ್ರದೇ ಎಷ್ಟು ಚೆನ್ನಾಗಿದೆ ಕಾಸ್ಟ್ಯೂಮ್. ನಿಮ್ದೇ ಕಾಸ್ಟ್ಯೂಮ್ ಚೆನ್ನಾಗಿದೆ. ತೆಗೆದ್ರು ಎದೆ ಬಿಲ್ ಕಾಲಿಟ್ಟಂಗ ಆಗಿತ್ತು ಇಷ್ಟೊತ್ತು. ಯಪ್ಪ ಹೆಂಗಂತಿದೆ ಅಲ್ವಾ? ಮೈ ಗಾಡ್. ಆಯ್ತು ಪಿಚ್ ಆಯ್ತು. ದ ಬೆಸ್ಟ್ ಔಟ್ಫಿಟ್. ಪಂಜಾಬಿ ಹಾಕಲ್ವಾ ಹಂಗಿದೆ ಅದು ತಲೆ ಮಾಡಿ. पंजाबी यहाँ से ऐसे, हाँ नीचे भी लगाते हैं. हम लोग ऐसे, पंजाबी ऐसे, ऐसे चाहते हैं. ಅವ್ರು ಸುತ್ತಾರೆ ಅನುಷಾ ಅದು. ಸುತ್ತೋದು ಇವ್ರದ್ದು ಕೆಳಗಿಂದ ಅವ್ರ ಮೇಲಿಂದ ಅದೇ ಇದೆಯಾ? अरे लड़का रुका है, तू भी ले सकती थी ना. नहीं मैंने ले लिया ना, उठा लिया, तुझे दिखाया ना, बच के रहना. ಅದು ಇನ್ನೂ ಬೆಕ್ಕಾಗಿದೆ ನೋಡಿ ಇಲ್ಲಿ. ಏನಕ್ಕೆ ಇದು ಎಲಿಫೆಂಟ್ ಫಾಲ್ಸ್ ಅಂತ ಇಟ್ಟಿದಾರ ಗೊತ್ತಿಲ್ಲ, ಕೇಳಬೇಕು. ಜಸ್ಟ್ ವ್ಯೂ ಪಾಯಿಂಟ್ ಅಷ್ಟೇ ಇದು. ಅಲ್ಲೆಲ್ಲ ಆಟ ಆಡ್ಬೇಕು, ಎಲ್ಲರೂ ಹೋಗಿ ಇರ್ಬೇಕು. ಇದು ಆ ಕಡೆಯಿಂದ ಎಲಿಫೆಂಟ್ ಫಾಲ್ಸ್ ಕಾಣಿಸ್ಬೇಕಂತ. ಆ ಕಡೆ ಹೋಗಿ ನಿಂತ್ಕೊಂಡ್ರೆ ಅಲ್ಲಿಂದ ಫಾಲ್ಸ್ ಕಾಣೋದಿದು. ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ, ನೋಡೋಣ ಏನ್ ತಗೋತೀವಿ ಅಂತ. ನಂಗೂ ಐಡಿಯಾ ಇಲ್ಲ, ಏನ್ ತಗೋಬೇಕು ಅಂತ ಗೊತ್ತಿಲ್ಲ. ಮಳೆ ಬರ್ತಿದೆ, ಮಳೆ ಬರ್ತಿದೆ ನೋಡಿ, ಜೋರ್ ಮಳೆ. ಏನಂದ್ರೆ ಎಲ್ಲೂ ಹೋಗಕ್ ಆಗಲ್ವಂತೆ ಮಳೆ ಬರ್ತಿರೋದ್ರಿಂದ. ನೋಡ್ಬೇಕು ಇವಾಗ ಏನ್ ಮಾಡೋದು, ಯಾವ ಜಾಗಕ್ಕೆ ಹೋಗ್ಬೇಕು ಏನು ಗೊತ್ತಿಲ್ಲ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತಾನು ಗೊತ್ತಿಲ್ಲ. ಇಲ್ಲ ಸ್ವಲ್ಪ ಒಂಚೂರು ಮಳೆ ಬರ್ತಿದ್ಯಾ ಅಂದ್ಬಿಟ್ಟು ಒಂಚೂರು ಶಾಪಿಂಗ್ ಮಾಡೋಣ ಅಂತ ನೋಡ್ತಾ ಇದೀವಿ. ಎಸ್ ನಾವು ಯಾವ್ದೋ ಪಾರ್ಕ್ ಇದು ನೋಡಿ ಹೆಂಗ್ ಕಾಣಿಸ್ತ, ಇಕೋ ಪಾರ್ಕ್ ಅಂತೆ ನೋಡಿ. ಆ ನೀರ್ ದಾಟ್ ಹೋದ್ರೆ ಬಾಂಗ್ಲಾದೇಶ ಅಂತೆ. ಈ ಪಾರ್ಕ್ ಒಂಥರ ಡಿಫ್ರೆಂಟ್ ಆಗಿದೆ ಪಾರ್ಕ್ ಅಲ್ವಾ? ಚೆನ್ನಾಗಿದೆ ಆ ವ್ಯೂ ನೋಡಿ. ನಮ್ಮ ಬೆಂಗಳೂರಲ್ಲಿ ಈ ತರ ಪಾರ್ಕ್ ವ್ಯೂ ಸಿಗೋದೇ ಇಲ್ಲ. ಚೆನ್ನಾಗಿದೆ. ಮಳೆ ಬರ್ತಾ ಇಲ್ಲ ಅನುಷಾ, ಖುಷಿನಾ? ಎಲ್ಲಾರ್ಗು ನನ್ ಹೇಳ್ಕೊ, ನಾನ್ ಮಳೆ ಬರ್ತಿಲ್ಲ ಅಂದಿದ ತಕ್ಷಣ ಇವತ್ತು ಫುಲ್ ಮಳೆ, ಆಮೇಲೆ ರೋಡೇ ಕಾಣಿಸೇ ಇಲ್ಲ. ಅಷ್ಟು ಮಳೆ ಬರ್ತಿತ್ತು. ಹಿಮ ಫುಲ್ ಫಾಗ್ ಆಗ್ಬಿಟ್ಟಿತ್ತು. ಬನ್ನಿ ಹೋಗೋಣ, ಹೆಂಗಿದೆ ವ್ಯೂ ನೋಡೋಣ. ನಿಂತ್ಕೊಂಡು ಆಟ ಆಡ್ತಾ ಇದೀವಿ. ಸಕ್ಕತ್ತಾಗಿದೆ ಪಾರ್ಕೆ, ಇಷ್ಟು ಸಕ್ಕತ್ತಾಗೈತೆ. ನಂಗೆ ಆಲ್ರೆಡಿ ತಲೆ ಸುತ್ತೈತೆ. ಅಯ್ಯೋಯ್ಯಪ್ಪ. ಅಣ್ಣ ಅಂತ ಪರವಾಗಿಲ್ಲ, ಲೆಟ್ಸ್ ಗೋ ಅಂತಾನೆ ಇದಾರೆ ಅಣ್ಣ. ಎಲ್ಲಿದೆ ಅಲ್ಲಿ ಬಾಂಗ್ಲಾದೇಶ? ಓ ಮೈ ಗಾಡ್. ಬಿಟ್ಟೋಗ್ಬಿಟ್ಟವ್ರೆ. ಬನ್ನಿ ಬೇಗ ಬನ್ನಿ, ಟೈಮ್ ಆಗುತ್ತೆ ಅಂತ. ಯಾಕಂದ್ರೆ ನಮ್ದು ನಾಳೆನೆ ಫ್ಲೈಟು. ಸೊ ಅದರಿಂದ ಆಯ್ತು, ಇನ್ 3 ದಿವಸ ಆಗೋಯ್ತು. ನಾಳೆ ಹೋಗೋದಷ್ಟೇ, ನಾಳೆ ಹೋಗೋದು, ಬೆಂಗಳೂರಲ್ಲಿ ರೀಚ್ ಆಗಿರ್ತೀವಿ ಅಷ್ಟೇ. ವಾವ್ ನೋಡಿ ಗೈಸ್ ಹೆಂಗಿದೆ ಇದು, ಕ್ರೇಜಿ.
ಅಲ್ಲಿ ಹೋಗ್ಬೇಕನ್ಸುತ್ತೆ, ಅಲ್ಲಿ ಮೇಲೆ ಹೋಗ್ಬೇಕನ್ಸುತ್ತೆ, ಅದೇನ್ಸುತ್ತೆ ವ್ಯೂ ಪಾಯಿಂಟ್. ಅಪ್ಪ ನಂಗೆ ಯಾಕೆ ತಲೆ ಸುತ್ತಂಗೆ ಆಗ್ತೈತೆ. ಅಪ್ಪ ಆಗ್ತಿಲ್ಲ. ಬಿಕಾಸ್ ಏನಾಯ್ತು ಅಂದ್ರೆ ನೆನೆ ಅಲ್ಲಿ ನಾವು Airbnb ಇರೋದ್ರಿಂದ ಫುಡ್ ಇಲ್ಲ ಅಂದ್ಬಿಟ್ಟು ನಾವು ರಾತ್ರಿನೇ ಫುಡ್ ಆರ್ಡರ್ ಮಾಡಿ ಬೆಳಗ್ಗೆ ಅಂತ ಎತ್ತಿಕ್ ಹೋಗ್ಬಿಟ್ಟಿದೀವಿ. ಆ ಚಪಾತಿ ಚೆನ್ನಾಗೇ ಇರಲಿಲ್ಲ, ಚೂರು ಚೆನ್ನಾಗಿಲ್ಲ, ತಿನ್ಬಿಟ್ಟು ಒಂಥರ ಆಗ್ತೈತೆ. ಇಟ್ ವಾಸ್ ನಾಟ್ ಗುಡ್. ದ ಫುಡ್, ದ ಬ್ರೇಕ್ಫಾಸ್ಟ್ ವಾಟ್ ವಿ ಹ್ಯಾಡ್ ಮಾರ್ನಿಂಗ್. The mixed veg. ನನ್ನ ರೋಟಿ, ಐ ಆಮ್ ಟಾಕಿಂಗ್ ಅಬೌಟ್ ದ ರೋಟಿ. ಈ ಅಣ್ಣ ಯಾರು ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ನಿಧಾನಕ್ಕೆ ಹೋಗ್ಬೇಕು. Oh my god, my god, it's very slippery. Go. Oh my god, how to go? ಒಳಗಡೆ ಹೆಂಗ್ ಬರ್ತಾ ಇದೀವಿ, ಅಲ್ಲಿದೆ ಜಾಗ. ಯವ್ವ, ತುಂಬಾ ಭಯಾನಕವಾಗಿದೆ ಇದು ಜಾಗ. ಯಪ್ಪ, ನಾನೇ ಫಸ್ಟ್ ಹೋಗ್ತಿರೋದು. ಓ ಮೈ ಗಾಡ್, ಇಳಿಯೋದು ಓಕೆ, ಹತ್ತದ ಹೆಂಗಿದ್ಯೋ ಗೊತ್ತಿಲ್ಲ. ನೋಡಿ ಆ ಫಾಲ್ಸ್ ಹತ್ರ ಹೋಗ್ತಿರೋದು ಅನ್ಸುತ್ತೆ. ಯಪ್ಪ, ಹೆಂಗ್ ಹೋಗೋದು ಇಲ್ಲಿ ನೋಡಿ ಜಾಗ ಹೆಂಗಿದೆ. ಓ ಮೈ ಗಾಡ್, ಗೊತ್ತೇ ಆಗ್ತಿಲ್ಲ ಹೆಂಗ್ ಹೋಗ್ಬೇಕು ಅಂತ. ಲೈಕ್ ದಿಸ್, ಯು ಗೋ ಫಸ್ಟ್. ಕೇರ್ಫುಲ್, ಯು ಹ್ಯಾವ್ ಟು ಬೆಂಡ್ ಐ ಥಿಂಕ್. ಯಾಕೆ ಜೋಹಿ? ನನ್ನ ಯಪ್ಪ, ಎಷ್ಟು ಭಯ ಆಗ್ತಿದೆ ಅಂದ್ರೆ ಅಷ್ಟು ಭಯ ಆಗ್ತಿದೆ. ಹತ್ತದು ಹಿಂಗೆ ಹೆಂಗ್ ಹತ್ತಿವೋ ಗೊತ್ತಿಲ್ಲ. ಯಪ್ಪ, ಮೈ ಗಾಡ್, ಹೆಂಗ್ ಹೋಗೋದು? ಯಪ್ಪ, ಲೈಫ್ ಬೆಸ್ಟ್ ಎವರ್ ಟ್ರಕ್ಕಿಂಗ್ ಅಂಡ್ ಕ್ರೇಜಿಯೆಸ್ಟ್ ವ್ಯೂ. ನಾನಂತೂ ಫುಲ್ ಬೆಟ್ಟಾಗ್ಬಿಟ್ಟಿದ್ದೀನಿ. ನೋಡಿ, ಅಲ್ಲಿ ಹೋಗ್ಬಿಟ್ಟು ಬಂದಿದ್ದೀನಿ ನಾವು ಇವಾಗ. ಏನಿದೆ ಅಂದ್ರೆ ಕ್ರೇಜಿ ಎಕ್ಸ್ಪೀರಿಯನ್ಸ್. ಹೆಂಗ್ ಅನ್ಸ್ತಿದೆ? ಸೂಪರ್, ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಲ್ವಾ? ನೋಡ್ತಾ ನೋಡ್ತಾ ವಾವ್ ವಾವ್ ಅನ್ನೋ ತರಾನೇ ಇದೆ ಜಾಗ. ಫೈನಲಿ ನಾನು ಮಳೆಯಲ್ಲಿ ಈ ತರ ಮಾಡ್ಬೇಕಿತ್ತು, ಮಾಡಿದೆ. ನಂಗೆ ಈ ತರ ನಂಗೆ ಈ ತರನೇ ಈ ಮಳೆಯಲ್ಲಿ ಹೋಗೋದಿದೆಯಲ್ಲ ಅನುಷಾ, ಚೆನ್ನಾಗಿರುತ್ತೆ. ಬಿಸಿಲಲ್ಲಿ ಹೋಗೋದು ಬೇರೆ ತರ ವೈಬ್. ಇದೊಂದಿತ್ತು ನನಗೆ. ಸೊ 3 days ಅಲ್ಲಿ ಫೈನಲಿ ಲಾಸ್ಟ್ ಡೇ ಫುಲ್ಫಿಲ್ ಆಯ್ತು. ಏನೋ ಕಾಣಿಸ್ತಾನೆ ಇಲ್ಲ, ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತು. ಕಾಣಿಸ್ತಿದೆ ಏನಾದ್ರು? ಏನು ಕಾಣಿಸ್ತಿಲ್ಲ ನಮ್ಗೆ. ಆಫ್ಟರ್ 3 days ನಾವು ಒಂದು ಒಳ್ಳೆ ಲಂಚ್ ಮಾಡ್ತಾ ಇದೀವಿ, ವಿಚ್ ಇಸ್ ಮೀಲ್ಸ್ ತರ ಇದೆ, ಥಾಲಿ ಅಂದ್ರೆ. ಬಟ್ ಹೆಂಗಿರುತ್ತೋ ಗೊತ್ತಿಲ್ಲ. ಚೆನ್ನಾಗಿದ್ಯಾ? ಎಕ್ಸ್ಪ್ರೆಷನ್ ಹೆಂಗ್ ಕೊಟ್ರಿ ಅಂದ್ರೆ ನೀವು ಹೇಳಿ, ಚೆನ್ನಾಗಿದ್ಯಾ? ನಿಜ ಹೇಳಿ ನೀವು. ಇವಾಗ ನಾವ್ ಇನ್ನೊಂದ್ ಜಾಗಕ್ಕೆ ಬಂದಿದೀವಿ, ವಿಚ್ ಇಸ್ ಕಯಾನ್ ಫಾಲ್ಸ್. ಏನೋ ಫಾಲ್ಸ್ ಅಂತ ಇದೀವಿ. ಸಿಂಡ್ರಮ್ ಫಾಲ್ಸ್ ನೋಡಿ. ರೀಲ್ಸ್ ಮಾಡ್ಕೊಂಡ್ ನೋಡಿ ಸಕ್ಕದಾಗಿ. ಎಲ್ಲರೂ ನೋಡಿ ನಗ್ತವ್ರಲ್ಲಿ. ಯಪ್ಪ, ಕ್ರೇಜಿ. ಅವ್ರ ಫೋಟೋಗ್ರಾಫ್ ವಿಡಿಯೋ ಮಾಡೋರು ಏನಾಗಿರ್ಬೇಕು ಕತೆ. ನಾವ್ ಹೆಂಗ್ ನಿಂತಿದೀವಿ ಗೊತ್ತಾ? ಮಳೆ ಅನ್ಕೊಂಡು ಅವ್ರು ಸಕ್ಕದಾಗಿ ರೀಲ್ಸ್ ಮಾಡಿದ್ರು. ಟೀ ಕುಡಿಯೋಣ ಅನ್ಕೊಂಡಿದೀವಿ, ಯಾಕಂದ್ರೆ ಈ ಮಳೆಯಲ್ಲಿ ಒಳ್ಳೆ ಬಿಸಿ ಬಿಸಿ ಟೀ ಕುಡಿದ್ರೆ ಕ್ರೇಜಿ ಆಗಿರುತ್ತೆ. ಅನುಷ ಅಂತೂ ಹೋಗೋಷ್ಟರಲ್ಲಿ ಒಂದು ಜ್ವರ ಬರುತ್ತೆ ಅನ್ನೋ ತರ ಫೀಲ್ ಅಲ್ಲಿ ಇದಾರಂತೆ ಅವರು. ಹೌದಾ? ಮಜಾ ಮಾಡ್ತಾ ಇದಾರೆ. ನಾನಂತಪ್ಪ, ನನಗಿದಿಷ್ಟ.
ಗೈಸ್ ಕೆಲವೊಬ್ರಿಗೆ ಇರ್ತಾರೆ ಲೈಕ್ ಮಳೆ ಇಷ್ಟ ಇಲ್ಲ ಬಿಸಿಲು ಇಷ್ಟ ಇಲ್ಲ ಅಂತಲ್ಲ. ನನಗೆ ಮಳೆ ಅಂದ್ರೆ ಅಷ್ಟು ಇಷ್ಟ ಹಂಗೆ ಇದ್ಬಿಡೋಣ ಅದ್ರ ಜೊತೆಗೆ ಅನ್ಸುತ್ತೆ. ಈ ತರ ಎಲ್ಲ ಜಾಗಗಳು ಇದ್ಬಿಟ್ಟು ಮಳೆ ಬರ್ತಿದ್ರೆ ಆಹಾ ಕಾಣಿಸ್ತಿದೆ ನೋಡಿ. ಬಿಸಿ ಬಿಸಿ ಟೀ ಬಂದಿದೆ. Oh my God! ಹೆಂಗಿದೆ ನೋಡಿ ಫಾಲ್ಸ್ ಅಲ್ಲ. ಅಲ್ಲಿಂದ ಹಿಂಗೆ ಇಲ್ಲಿ ಹರಿತಾ ಇರೋದು, ಅಲ್ಲಿ ಹೋಗ್ತಿದೆ. ಅದ್ ಯಾವ ಕಡೆ ಹೋಗ್ತಿದೆ ಗೊತ್ತಿಲ್ಲ. ಗೈಸ್ ಆಕ್ಚುಲಿ ಏನಂದ್ರೆ ಪಾಪ ಸ್ನೇಹ ಕನ್ನಡ ಬರಲ್ವಲ್ಲ, ಸೊ ನಾವೇನಾದ್ರು ಪ್ಲಾನ್ ಮಾಡ್ಬೇಕಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಸೊ ನಾನು ಅನುಷ ಪ್ಲಾನ್ ಮಾಡ್ತೀವಿ. ಸೊ ಅದಿಬ್ರೆ ಮಾಡಕ್ ಆಗಲ್ಲ. ಬಂದಿದೀವಲ್ಲ 4 ಜನ ಅಂದ್ರೆ 4 ಜನ ಜೊತೆಗೆ ಮಾಡ್ಬೇಕು. ಸೊ ಅದರಿಂದ ಕಮಿಂಗ್ ಅಲ್ಲಿಂದನೇ ಕೈಯಲ್ಲ ನೈಸ್. ಚಲೋ ಲೆಟ್ಸ್ ಗೋ ಟು ಅದರ್ ಲೊಕೇಶನ್. ಮಳೆ ಎಲೆ ಬನ್ನಿ ಗೈಸ್, ಬೇರೆ ಲೊಕೇಶನ್ ಹೋಗೋಣ ಇವಾಗ. ಗೈಸ್ 3 ದಿವಸದಿಂದ ಚೆರಪುಂಜಿನೇ ಓಡಾಡಿದೀವಿ. ಸೊ ದಿಸ್ ಇಸ್ ದ ಲಾಸ್ಟ್ ಡೇ. ಮೇರಾ ಪಾಸ್ ಭಿ नहीं है. ಸೊ ಲಾಸ್ಟ್ ಡೇ ಚೆರಪುಂಜಿದು ಅಷ್ಟೇನ್ ಮತ್ತೆ ಈ ಕಡೆ ಬರಲ್ಲ. ಬಾಯ್ ಬಾಯ್. ಈ ಕಡೆ ಅಂದ್ರೆ ಆಲ್ಮೋಸ್ಟ್ ಡೈಲಿ ಎವ್ರಿ ಡೇ 3 ದಿವಸ ಎದ್ದಾಡೋದು ಓಡಾಡೋದು ಬರೀ ಚೆರಪುಂಜಿ. ಡ್ಯಾನ್ಸ್ ಆಡ್ತವ್ರೆ. ನಮಗೂ ಆ ಮೂಮೆಂಟ್ ನಾವು ಹೋಗಿ ಆಡ್ಬೇಕು ಅನ್ನೋ ತರ ಫೀಲ್ ಬಂದ್ಬಿಡ್ತು. ಯಾಕಂದ್ರೆ ಮಳೆ ಬರ್ತದೆ ಅನ್ಸ್ತಾ ನಿಮ್ಗೆ? ಮಳೆ ಬರ್ತದೆ, ನನಗೂ ತುಂಬಾ ಇಷ್ಟ. ಸೊ ಇವಾಗ ನಾವು ಹೋಗ್ತಾ ಇರೋದು ಫಿನೆಟ್ ಮನೆಗೆ. ಯಾಕಂದ್ರೆ 3 ದಿವಸದಿಂದ ಬಂದಾಗಿಂದ ಅವ್ರ ಮನೆಗೆ ಹೋಗಿಲ್ಲ. ಸೊ ಇವಾಗ ಅವ್ರ ಮನೆಗೆ ಹೋಗಿ ಅವ್ರ ಫ್ಯಾಮಿಲಿನ ಮಾತಾಡ್ಸ್ಕೊಂಡು ಅವ್ರ ಫ್ಯಾಮಿಲಿ ನಾವು ಬರೀ ಫೋನಲ್ಲಿ ನೋಡ್ತಿದ್ವಿ. ಸೊ ಇವತ್ತು ಡೈರೆಕ್ಟ್ ಆಗಿ ಮೀಟ್ ಆಗಿ ಮಾತಾಡ್ಸ್ಕೊಂಡು ಅದಾದ್ಮೇಲೆ ಅಲ್ಲೇ ಪೊಲೀಸ್ ಬಜಾರು ಇಲ್ಲ ಶಿಲಾಂಗಲ್ಲೇ ಒಂಚೂರು ಮಾರ್ಕೆಟ್ ಇರೋ ಜಾಗದಲ್ಲಿ ಓಡಾಡ್ಕೊಂಡು ವಾಪಸ್ ರೂಮ್ಗೆ ಹೋಗೋದಷ್ಟೇ. ನಾಳೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಷ್ಟೇ. ನೋಡಿ ಅಲ್ಲ ಬಾಯ್ ಬಾಯ್. Bye. See you. Bye. Thank you so much. ಇವರು 2 ದಿವಸ ಇದ್ರು ನಮಗೆ ಗೈಡ್ ಮಾಡಕ್ಕೆ. ತುಂಬಾ ಚೆನ್ನಾಗಿ ಗೈಡ್ ಮಾಡೋದು, ತುಂಬಾ ಒಳ್ಳೆ ಪ್ಲೇಸಸ್ ಕೂಡ ಕರ್ಕೊಂಡು ಹೋದ್ರು. ಅವ್ರು ಇರ್ಲಿಲ್ಲ ಅಂದ್ರೆ ಮೇ ಬಿ ನಾವು ನಾರ್ಮಲ್ ಯಾವ್ದೋ ನೋಡ್ಕೊಂಡು ಹಂಗೆ ಬರ್ತಿದ್ವಿ. ಈ ತರ ಡೆಪ್ತ್ ಆಗಿ ಎಕ್ಸ್ಪ್ಲೋರ್ ಮಾಡಕ್ ಆಗ್ತಿರ್ಲಿಲ್ಲ. ನಾವು ಫಿನೆಟ್ ಮನೆಗೆ ಹೋಗೇನೆ 2.5 hours ಆಯ್ತು, ಇನ್ನೂ ರೀಚ್ ಆಗಿಲ್ಲ. ಚಳಿ ಬೇರೆ. ಯಾವ ಲೆವೆಲ್ ಮಳೆ ಬರ್ತಿದೆ ನೋಡಿ. ನಾವ್ ಹೆಂಗಿದೀವಿ, ಯಾವ ಲೆವೆಲ್ ಮಳೆ ಅಂದ್ರೆ ನಮ್ ಫಿನೆಟ್ ಮನೆ ಏನು ಕಾಣಿಸಿಲ್ಲ ಕತ್ಲಲ್ಲಿ. ನಡೀತಿದೀವಿ ಮನೆ ಒಳಗಡೆ ಹೆಂಗಿದೆ ಅಂದ್ರೆ. ಹುಷಾರಾಗಿ ಬನ್ನಿ. There is no light. That's my sister. That's her boyfriend. Nice now. ಕಿಚನ್ಗೆ ಬಂದಿದೀವಿ. ಇವ್ರ ಮನೆ ಪಾಪ ಕರೆಂಟ್ ಇಲ್ಲ, ಆದ್ರೂ ಬ್ಲಾಗ್ ಮಾಡ್ತಾ ಇದೀವಿ. ಮೋಮೋಸ್ ಮಾಡಿದ್ದಾರೆ. ಮೋಮೋಸ್ ಯಾವ ಲೆವೆಲ್ಗೆ ಚಳಿ, ಯಾವ ಲೆವೆಲ್ಗೆ ಮಳೆ ಅಂದ್ರೆ ಅಷ್ಟು ಮಳೆ ಅಷ್ಟು ಚಳಿ. ನನಗಂತೂ ಫುಲ್ಲು ಸಡನ್ ಆಗಿ ಫುಲ್ ಬಾಡಿ ಎಲ್ಲ ಶಿವರ್ ಆಗೋಯ್ತು ಸಡನ್ ಆಗಿ. ಆಗಿಲ್ಲ, ಫುಲ್ ನೆಂದ್ಬಿಟ್ಟೆ ನಾನು. ಅವ್ರ ಅಜ್ಜಿ ಅಂತೂ ಎಷ್ಟು ಮುದ್ದಾಗಿದ್ದಾರೆ ಅಲ್ವಾ ಅನುಷಾ? ಅವ್ರ ಅಜ್ಜಿ ಎಷ್ಟು ಮುದ್ದಾಗಿದ್ದಾರೆ. Anusha, sit there. Why are you sitting here? You're acting like you're scared. You're so Sneha. इधर आओ ना. नहीं very comfortable. वो उठने में प्रॉब्लम है ना, उसको लेजी गर्ल है. Acha, Sneha, you come here. She will sit there. ಇದು ಯಾವ್ದೇದೋ ಪ್ರೊಸೀಜರ್ ಗೊತ್ತಿಲ್ಲ ನನಗೂ. I told them. ಏನೇನೋ ಪ್ರೊಸೀಜರ್ ಇದೆ ಇಲ್ಲಿ, ಐಡಿಯಾ ಏನು ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅವ್ರ ಅಜ್ಜಿ ನೋಡಿದ್ರೆ ಮುದ್ದು ಮಾಡ್ಬೇಕು ಅಂತಿದೆ. Anusha can ಲಾಸ್ಟಿಗೆ ಹೇಳ್ಬಿಡ್ತೀನಿ ಅಜ್ಜಿ ತುಂಬಾ ಮುದ್ದಾಗಿದ್ದೀರಾ ಅಂತ.
What is that? Noodles, maybe. Hakka noodles. Oh, And this is something Mongolian, What is Mongolian noodles? maybe. This is Plain veg noodles. this is momos. Chicken or veg? Like veg, yeah. Okay, everything is veg. Let's have veg food now. Why don't you sit here and Cute. ನೋಡಿ ಚಿಕ್ಕವಳಾಗಿ ಹೆಂಗಿದ್ದಾಳೆ ಫಿನೆಟ್, ಕ್ಯೂಟ್. ಇದು ಅವಳ ರೂಮು ಹಿಂಗಿದೆ. ಕಿಚನ್ ತೋರಿಸ್ತೀನಿ. ಓ ಫುಲ್ ಫ್ಯಾಮಿಲಿ ಅನ್ಸುತ್ತಿದ್ದು. ಇಷ್ಟು ಜನ ಇದ್ದಾರೆ ಗೈಸ್ ಇವರು. ಯಪ್ಪ ನೋಡಿ, ಈ ಅಜ್ಜಿನೇ ಕ್ಯೂಟ್ ಆಗಿರೋದು ಅಂತ ಹೇಳಿದ್ ನಾನು. This is my grandmother. That This is my grandfather. This is my mom, auntie. These are all my cousins. These all people are staying together? No. No, right? And my brother, he drew this So nice. cartoon character of all of us. Your Nani, I can identify. Yeah. Correct. Yeah. Your mom. No, that's my auntie. Your? That's my mom. These are my 2 dogs. Oh, now you don't have? No. Saturday we went to. ನೋಡಿ ಹೆಂಗ್ ಕಟ್ಟಿ ಅವಾಗ ಚಟ್ಲಲ್ಲಿ ಇದ್ವಿ, ಬೆಳಕಲ್ಲಿದ್ದೀವಿ. I don't remember. ಬಾಯ್ 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 ಬಾಯ್. ಮೇಲೆ ಹೋಗ್ಬೇಕು ಅಂಶ, ಮೇಲೆ ಹೋಗ್ಬೇಕು. ನಾನು ಮರ್ತೋಗ್ಬಿಟ್ಟಿದ್ದೀನಿ ಸ್ಟ್ರೈಟ್ ಹೋಗ್ಬೇಕು ಅಂತ. ನಾನು ಹಂಗೆ ಹೋಗ್ತಾ ಇದೀನಿ ನೋಡ್ರಿ, ಎಲ್ಲ ಅಲ್ಲೇ ನಿಂತು. ಇಷ್ಟು ಮೇಲೆ ತೋರಿಸ್ತೀನಿ. ಸೋ ಕ್ಯೂಟ್. ಚೆನ್ನಾಗಿದೆಲ್ಲ ಹಾಲು. An old record. Like you put the vinyl here and then music will go. Old telephone. ಸಿ ಇಲ್ಲಿ ನೋಡಿ ಅನುಷಾ, ಹಳೆ ಕಾಲದ್ದು. Yeah. Can we call? No, it's not working anymore. It's not working. ಎಷ್ಟು ಕ್ಯೂಟ್ ಆಗಿದೆ ಇದು. We have the vinyl. Oh, this is My mom made this. She made this thing. Oh, nice. Cover. Nice. It's my grandfather and grandmother. Grandmother. Ajji. This is very cute. Yeah, thank you. ಸಕ್ಕತ್ತಾಗಿದೆ. ಸಿಟ್ಟಿಂಗ್ ರೂಮ್. ಸ್ಲಿಪ್ಪರ್ ಹಾಕೊಂಡೇ ಹೋಗ್ತಾ ಇದೀವಿ. ಅನುಷಾ ಮನೆಯಾಗಿದೆ ಹೊಡೆದ್ಬಿಡು ಅಂತೆ. ನಮ್ಗೂ ಹೊಡೆಯೋರು, ಬಂದವ್ರಿಗೂ ಹೊಡೆದ್ ಕಳಿಸ್ಬಿಡು. ಅಲ್ಲ, ಬಂದವ್ರಿಗೂ ಹೊಡೆದ್ ಕಳಿಸ್ಬಿಡು, ಹೋಗ್ರಿ ಅಲ್ಲಿ ಅಂತ. But don't you think that I am the entertaining one? Just like Peanut. What about me? Nah, you are बच्चा दर्द में हटो बच्चा. You're her patient for today. तुमको दर्द आएगा ना तब पता चलेगा. नहीं मत बोल मेरा. Seema, you're her patient today. Yes. So you are more special today. Yeah. But She's telling you. you're super hot. Peanut is. Mama, what she is nobody in front of you. What about her, Mama? What about her? Do you think I look pretty? Yes. It was not from her. No, she should tell. Okay, you should not ask her. No, okay. You By tell force. yourself. By force. You tell. She's like, What to do? good. You're good, not pretty. Come. But इतना भी बहुत है. The compliment what I got, it was very natural. No, you're the quiet one. You know, Mama said that she's a quiet one. Do you think, Auntie, she's a quiet one? Because you were not there. Ask her how she was fighting with me. ಕಾಲೇಜ್ ಫ್ರೆಂಡ್ಸ್ ನಮ್ದು. ಕೆಳಗಡೆ ಇಂದ ಒಂದ್ ಜಾಗ ಇದೆ. What happened? Bye now. ಇಲ್ಲೊಂದ್ ಜಾಗ. ನಮಗೆ ಡ್ರಾಪ್ ಮಾಡ್ತಾರೋ ಗಂಡ. Bye. ಇವ್ರ ಮನೆ ಸಕ್ಕತ್ತಾಗಿದೆ ನೋಡಿ guys. ಮನೆ ಹೋಗೋಣ, ಅಷ್ಟೇ ಆಗೋಯ್ತು. ಬ್ಯಾಕ್ ಟು ಬ್ಯಾಂಗ್ಳೂರ್. ನಾಳೆ ಅಷ್ಟರಲ್ಲಿ ಬೆಂಗಳೂರಲ್ಲಿ ಇರ್ತೀವಿ. ಬಾಯ್ ಬಾಯ್. ನೋಡಿ ಸೆಂಟ್ರಲ್ ಪಾಯಿಂಟ್ ಅಂತ. No, I bought some stuff too also. So I bought 5 implements. ಏನೋ ತಗೋಬೇಕು ಅಂತ ಬಂದಿದೀವಿ. ಸ್ನಾಕ್ಸ್ ಏನಾದ್ರು ತಗೊಳ್ಳೋಣ, ಮಿಡ್ ನೈಟ್ ಅಲ್ಲಿ ಏನಾದ್ರು ಹೊಟ್ಟೆ ಹಸಿದ್ರೆ ಅಂತ. ಗೈಸ್, ರೂಮಿಗೆ ಬಂದಿದೀವಿ ಫೈನಲಿ. ಯಪ್ಪ ಚೆನ್ನಾಗಿತ್ತು ಡೇ ಒಂಥರ. ಅವ್ರ ಮನೆಗೆ ಹೋಗಿ ತುಂಬಾ ಇಷ್ಟ ಆಯ್ತು ಅಲ್ವಾ? ಮನೆ ತುಂಬಾ ಚೆನ್ನಾಗಿದೆ. ಡೇ ಚೆನ್ನಾಗಿತ್ತು. ಅವ್ರ ಮನೆ ಅಂತೂ ತುಂಬಾ ಸಿಂಪಲ್ ಅಂಡ್ ಕ್ಯೂಟ್ ಆಗಿದೆ ಗೈಸ್. ಆ ಮನೆ ಸಾಕಾಯ್ತು. ಟೈರ್ಡ್ ಆಗ್ಬಿಟ್ಟಿದೀವಿ. ಅಷ್ಟೊಂಚೂರು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡ್ಬೇಕು.
ನಾಳೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ನಿನ್ನೆ ನಾನು ನ್ಯೂ ವ್ಲಾಗ್ ಅಲ್ಲ, ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಫುಲ್ ಮಳೇಲಿ ನೆಂದು ನನ್ನ ಫ್ರೆಂಡ್ ಮನೆಗೆಲ್ಲ ಹೋಗಿ ತಿನ್ಕೊಂಡು ಮತ್ತೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಮಲಗೋಷ್ಟ್ರಲ್ಲಿ ಲೇಟ್ ಆಗೋಯ್ತು. ಸೊ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನೈಟು. ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಲಾಸ್ಟ್ ಡೇ ಇನ್ ದ ಶಿಲಾಂಗ್. ಸೊ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಬೇಕು. ರೂಮಲ್ಲೇ ಎಷ್ಟು ಮೆಸ್ ಮಾಡಿದ್ದೀವಿ ನೋಡಿ. ನೋಡಿ ಇಲ್ಲಿಂದ ನಾವು ಏನಂದರೆ ಇಷ್ಟು ದೂರ ಬಂದಿದ್ದೀವಿ. ಸೊ ಇಲ್ಲಿಂದ ಗುವಾಹಟಿಗೆ ಆಲ್ಮೋಸ್ಟ್ 3 ಅವರ್ಸ್. ಅನುಷ, ಗುವಾಹಟಿಗೆ 3 ಅವರ್ಸು. ಸೊ 3 ಅವರ್ಸ್ ಇದೆ. 3 ಅವರ್ಸು ಮತ್ತು ಅಲ್ಲಿಂದ ನಾವು ಹೋಗ್ತಿರೋ ಜಾಗ 2 ಅವರ್ಸಾ? ಓಕೆ. ಇಲ್ಲಿಂದ ಏರ್ಪೋರ್ಟ್ಗೆ 3 ಅವರ್ಸು. ಮೀನ್ ವೆಲ್ ಮಿಡ್ಡಲ್ಲಿ ನಾವು ಬೇರೆ ರೂಟಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ವಿಚ್ ಇಸ್ ಕಾಮಾಖ್ಯ ದೇವಸ್ಥಾನ. ತುಂಬ ಫೇಮಸ್ ಅಂತೆ. ಬಂದಿದ್ದೀವಿ ಇಲ್ಲಿವರೆಗೂ. ಒಂದ್ಸತಿ ಹೋಗ್ಬಿಟ್ಟು ದರ್ಶನ ಮಾಡಿ ಬರೋದು ಒಳ್ಳೇದು ಅಂತ ಅನಿಸ್ತು. ಸೊ ಅದಕ್ಕೆ ಇದಕ್ಕೆ ಹೋಗೋಣ ಅಂತ. ಸೊ ಬನ್ನಿ ಹೋಗೋಣ. ಅಲ್ಲಿ ಮೇ ಬಿ ಅಲ್ಲಿ ವಿಡಿಯೋ ಮಾಡೋಕ್ಕೆ ಫೋಟೋ ಎಲ್ಲ ಅಲ್ಲೋ ಇಲ್ಲ ಅನಿಸುತ್ತೆ. ಅಲ್ಲಿ ಎಂಟ್ರಿವರೆಗೂ ತೋರಿಸ್ತೀನಿ. ಬಟ್ ನಿಮ್ಗೆ ಏನಾದರೂ ಈ ದೇವಸ್ಥಾನ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನೀವೇನಾದರೂ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ನನಗಂತೂ ಗೊತ್ತಿಲ್ಲ. ಸೊ ಇಲ್ಲಿ ಬಂದಮೇಲೆ ಎಷ್ಟೊಂದು ಜನ ನಾನು ಆಸಾಮ್ ಅಂದಿದ ತಕ್ಷಣ ಎಲ್ಲರೂ ನನಗೆ ಮೆಸೇಜ್ ಹಾಕಿದರೆ ಟೆಂಪಲ್ಗೆ ಹೋಗಿ ಅಂತ. ಸೊ ಏನಿಯೋ ಈ ಟೆಂಪಲ್ಗೆ ಹೋಗೋಣ ಇವತ್ತು. ಬನ್ನಿ. ರೆಡಿ ಆಗಿದ್ದಾರೆ. 11 ಗಂಟೆಗೆ ಹೇಳಿದ್ದು, 12 ಗಂಟೆ ಆಗೈತಿ, ಇನ್ನೂ ಕೂತಿದ್ದೀವಿ. ಅದು ನಾನು ಬೇಗ ರೆಡಿಯಾಗಿ ಕೂತಿದ್ದೆ ಗೈಸ್, ಸುಮ್ಮನೆ ಕೂತಿದ್ದೀರಿ. ಈ ಸ್ನೇಹನೇ ಲೇಟ್. ಸೊ ಬನ್ನಿ ಗೈಸ್ ಹೋಗೋಣ. ದಟ್ ಸ್ನೇಹ, ಲೇಟ್ is ಸ್ನೇಹ. ಯು ಆರ್ ಗೋಯಿಂಗ್ ಫ್ರಮ್ ಹಿಯರ್? She needs to walk now. Bye. Bye. Wait, See you I'll very soon. Bye, Feeni. Yeah. See you soon. Okay. Bye. Bye. Take care. Take care. Bye. Bye. Hold on. Oh, ಪಾಪ. ಗೈಸ್, ಆನ್ ದ ವೇಲೆ ಒಂದು ಯಾವುದೋ ವ್ಯೂ ಪಾಯಿಂಟ್ ಇದೆ, ಅದು ನೋಡ್ಕೊಂಡು ಹೋಗೋಣ ಹಿಂಗೆ ಆನ್ ದ ವೇ ಅಲ್ವಾ ಅಂದ್ಬಿಟ್ಟು ನಿಲ್ಸಿದೀವಿ. ಹಿಂಗೆ ನೋಡ್ಕೊಂಡು ಹೋಗೋಣ ಬನ್ನಿ. ಉಮಾಮಿ ಲೇಕ್ ಅಂತ ಏನೋ ಹೇಳಿದ್ರು, ಏನಂತ ನೋಡ್ಬೇಕಲ್ಲ. ನೋಡಿ ಹೆಂಗ್ ಕಸ ಎಲ್ಲ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ. ಇದೇನು ಉಮಾಮಿ ಲೇಕ್ ಅಂತೆ. ಹಿಂಗೆ ನೋಡ್ಕೊಂಡು ಹೋಗೋದಷ್ಟೇ. ಬೆಳಗಿಂದ ತಿಂಡಿ ತಿಂದಿಲ್ಲ, ಇವಾಗ ಊಟಕ್ಕೆ ನಿಲ್ಸಿದೀವಿ. ಸೇಮ್ ಜೀವ ಇಲ್ಲೇನೋ ಒಂಥರ ಫೇಮಸ್ ಅಂತ ಇದು. ಜೀವ ಇಸ್ಲೇಕ್ ಒಂಥರ ಬ್ರ್ಯಾಂಡ್ ತರ ಅಂತೆ. ಸೊ ಎಲ್ಲೇ ಹೋದ್ರು ಈ ತರ ರೆಸ್ಟೋರೆಂಟ್ ಇದ್ರೆ ಫುಡ್ ಮಾತ್ರ ಸಖತ್ತಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲೇ ಬಂದು ಬೇಗ ಬೇಗ ತಿಂದು ಹೊರಡ್ಬೇಕು ಇವಾಗ. ಶಿಲಾಂಗ್ ಬದಲು ಇಡ್ಲಿ ಟ್ರೈ ಮಾಡ್ತಾವ್ರೆ. ಏನೇ ಆದ್ರೂ ನಮ್ ಸೌತ್ ಇಂಡಿಯನ್ ಫುಡ್ ಬೇಕೇ ಬೇಕು ಅಲ್ವಾ. ಇಡ್ಲಿ ತರನೇ ಇದೆಯಾ? ಸೌತ್ ಇಂಡಿಯನ್ ಟೇಸ್ಟ್ ಬರ್ತಿದ್ಯಾ? ಮಸಾಲ ದೋಸಾ. ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಕಾಮಾಖ್ಯ ದೇವಸ್ಥಾನ ಹತ್ರ. ಇಲ್ಲಿಂದಾನೆ ನಡ್ಕೊಂಡು ಹೋಗ್ಬೇಕಂತ. ಬನ್ನಿ ಹೋಗೋಣ. ದಿ ಬೆಸ್ಟ್ ಅಂಡ್ ಫೇಮಸ್ ಟೆಂಪಲ್ ಅಂಡ್ ಪವರ್ಫುಲ್ ಟೆಂಪಲ್ ಅಂತ ಇದು. ಚಲೋ ಬೇಗ ಇಳಿಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಇಳ್ಬೋದು. ಭಯ ಪಡ್ಕೋತೀನಿ. ಹೋಗೋಣ. ಇದು ಎಂಟ್ರಿ. ಒಳಗಡೆ ಏನೋ ಅಷ್ಟು ವಿಡಿಯೋ ಮಾಡಕ್ಕಾಗಲ್ಲ. ಇವಾಗ ಮಾತ್ರ ಫುಲ್ ಕ್ರೌಡ್ ಇದೆ. ಹಿಂಗಿದೀನಿ ನೋಡಿ, ಹಿಂಗ್ ಆಗ್ಬಿಡಿದೀನಿ ನೋಡಿ. ಹೆಂಗೋ ದರ್ಶನ ಈಸಿಯಾಗಿ ಆಯ್ತಲ್ವಾ ಅನುಷಾ? ತುಂಬಾ ತೃಪ್ತಿಯಿಂದ ಆಯ್ತು. All thanks to Sneha. ಎಸ್, ಥ್ಯಾಂಕ್ ಯು ಸ್ನೇಹ. ಎಷ್ಟು ಪವರ್ಫುಲ್ ದೇವಸ್ಥಾನ ಅಂದ್ರೆ ಇದು. ತುಂಬಾ ಚೆನ್ನಾಗಿತ್ತು. ಕ್ರೌಡ್ ಇರ್ಲಿಲ್ಲ, ಕ್ಯೂನು ಇರ್ಲಿಲ್ಲ ಅಷ್ಟೊಂದು. ನಾವು ಒಳಗಡೆ ಜಾಸ್ತಿ ವಿಡಿಯೋ ಮಾಡಕ್ ಆಗಿಲ್ಲ ಅಂದ್ಬಿಟ್ಟು ನಾನು ಅಷ್ಟು ಮಾಡಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು. ತರ ಖುಷಿ ಆಗ್ತಿದೆ, ಬಂದಿದ್ದಕ್ಕೂ ಖುಷಿ ಆಗ್ತಿದೆ ನನ್ಗೆ. ಫೈನಲಿ ಬ್ಯಾಕ್ ಟು ಏನ್ ಶೆಕೆಗಳು. ಫೈನಲಿ ಬ್ಯಾಕ್ ಟು ಗುವಾಹಟಿ ಏರ್ಪೋರ್ಟ್. ಅವತ್ ನೈಟ್ ಬಂದಿದ್ವಿ, ಇವತ್ತು ಸಾಯಂಕಾಲ ಎಂಟ್ರಿ ಆಗ್ತಾ ಇದೀವಿ. ಅವತ್ ನೈಟ್ ಎಕ್ಸಿಟ್ ಆಗಿದ್ವಿ. ಹೆಂಗಿದೀವಿ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಸೊ ಹಂಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಇನ್ನೆಲ್ಲೂ ಹೋಗೋದ್ ಬೇಡ, ಯಾಕಂದ್ರೆ ದೇವಸ್ಥಾನ ಮುಗ್ಕೊಂಡು ಡೈರೆಕ್ಟ್ ಮನೆಗೆ ಹೋಗ್ಬೇಕು ಅಂತ. ಸೊ ಅದಕ್ಕೆ ಚೆಕ್ಕಿನ್ ಎಲ್ಲ ಮಾಡಿ ಬಂದು ಕುತ್ಕೊಂಡಿದೀವಿ. ಇವಾಗ ಒಂಚೂರು ಏನಾದ್ರು ತಿಂದ್ಬಿಟ್ಟು
ಹೋಗೋದು ಫ್ಲೈಟ್ ಹತ್ತೋದು ಸಾಕಾಯ್ತು guys. ನಾನು ಏನೇನೋ ಅನ್ಕೊಂಡೆ ಸರಿ ಏರ್ಪೋರ್ಟಿಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಹೋಗೋಣ ಅಂತ. ಸರಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಸೊ ಹಂಗೆ ಫ್ಲೈಟ್ ಹತ್ಕೊಂಡು ಇದೇ ಔಟ್ಫಿಟ್ ಅಲ್ಲಿ ಹಿಂಗೆ ಹೋಗೋಣ ಬನ್ನಿ ಅಂತ ಹಿಂಗೆ ಹೋಗ್ತಾ ಇದ್ದೀನಿ. ನೋಡಿ ಒಳಗಡೆ ಏರ್ಪೋರ್ಟ್ ಹೆಂಗಿದೆ. ನಾವು ಅವತ್ತು ಹಿಂಗ್ ಬಂದಿದ್ವಂತೆ, ಸ್ಟೂಡೆಂಟ್ ಬಂದಿದ್ ಬೆಂಗಳೂರಿಂದ. ಹಿಂಗ್ ಹೋಗ್ತಾ ಇದೀವಿ ನೋಡಿ, ಹಿಂಗಿದೀವಿ ಅಂದ್ರೆ ನಾನಂತೂ ಫುಲ್ ಈ ತರ ಔಟ್ಫಿಟ್ ಹಾಕೊಂಡು ಏರ್ಪೋರ್ಟ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಹೋಗ್ತಿರೋದೇ ಫಸ್ಟ್ ಟೈಮ್ ಈ ತರ. ನೀವು ಹೋಗೋಣ ಫೈನಲಿ ಬ್ಯಾಕ್ ಟು ಬ್ಯಾಂಗ್ಳೂರ್, ಗೋಯಿಂಗ್ ಟು ಬ್ಯಾಂಗ್ಳೂರ್. ನಮ್ಮ ಅನುಷ ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ ಬ್ಯಾಂಗ್ಳೂರ್ ಹೋಗೋದು ಅಲ್ವಾ ಅನುಷ? ಬ್ಯಾಂಗ್ಳೂರ್ ಹೋಗೋದು ಖುಷಿ ಅಲ್ಲ ಫುಲ್ಲು. ನೋಡಿ ಮುಗ್ದಲ್ ನೋಡಿ ಕಳೆ, ಏನ್ ಕಳೆ ಅಂತೀರಾ. ಮತ್ತೆ ಚೆಕಿಂಗ್ ಒಂದ್ 3 ಸತಿ ಚೆಕಿಂಗ್ ಮಾಡ್ತೋದಿವಿ. ಈ ಅನುಷ ಗರ್ಲ್ಸ್ ಹತ್ರ ಬಂದು ನಿಂತ್ಕೊಂಡು ಎದ್ರ ಬಾಯ್ಸ್ ಹತ್ರ ಹೋಗಿ ಅಂತ ಕೊಡ್ತಾರೆ. ಸೊ ಗೈಸ್ ಫೈನಲಿ ಪ್ಲೇನಲ್ಲಿ ಕೂತಿದ್ದೀವಿ, ಸೇಮ್ ಜಾಗದಲ್ಲಿ ಕೂತಿದ್ದೀವಿ ನಾವು. ಇದೇ ಜಾಗದಲ್ಲಿ ವಿಂಡೋ ಜಾಗದಲ್ಲಿ ಕೂತಿದ್ದೀನಿ. ಈಗ ನೋಡಿ ಹೆಂಗ್ ಬರ್ಬೋದು. ಬ್ಯಾಂಗ್ಳೂರ್ ರೀಚ್ ಆದ್ವಿ. ಏನಂದ್ರೆ ನಾವು ಒಂದು 3.5 ಅವರ್ಸ್ ಆಗುತ್ತೆ ಅನ್ಕೊಂಡ್ವಿ. ನೋಡಿದ್ರೆ 8 ಗಂಟೆ 10:30 ಆಲ್ರೆಡಿ ಲ್ಯಾಂಡ್ ಆಗ್ಬಿಟ್ಟಿದೀವಿ. ಕ್ರೇಜಿ, ತುಂಬಾ ಬೇಗ ಲ್ಯಾಂಡ್ ಆಗಿದೀವಿ. ನಾನ್ ಮನೆ ಹೋಗೋಷ್ಟು 2:30 ಆಗುತ್ತೆ, ಮಲಗೋಷ್ಟ್ರಲ್ಲಿ 3 ಗಂಟೆ ಅನ್ಕೊಂಡ್ರಿ. ಬೇಗ ಹೋಗಿ ಚೆನ್ನಾಗಿ ಒಳ್ಳೆ ಊಟ ಮಾಡಿ ಮಲ್ಕೋಬೇಕು. ನಾನು ಇವಾಗೋಣ ಮನೆ 4 ದಿವಸ ಆಯ್ತು ನಮ್ಮ ಮನೇಲಿ ಎಲ್ಲರೂ ನೋಡಿ ಎದಿರ್ತಾರೋ ಇಲ್ವ ಅಂತ ನೋಡೋಣ. ನಾವು ಒಂದು 15 ಮಿನಿಟ್ಸ್ ಇಂದ ಕಾಯ್ದಿದ್ದೀವಿ, ನಮ್ ಲಗೇಜೇ ಬಂದಿಲ್ಲ. ನಂದು ಸ್ನೇಹದು ಹೆಂಗ್ ನಿಂತಿದೀವಿ ಅಂದ್ರೆ ಅನುಷ ಬಂದ್ಬಿಡ್ತಲ್ಲ. ಹೆಂಗ ಅನುಷ ನಿಮ್ದೇನ ನೋಡಿ ಆಮೇಲೆ ಬೇರೆಯವ್ರದ್ದು. ನಂದೇ ಟ್ಯಾಗ್. ಹೌದಾ? ನಿಮ್ ಜೊತೆಗೆ ನಂದು ಹೋಗಿದ್ದು, ಇಬ್ರು ಒಟ್ಟಿಗೆ ಹಾಕಿದ್ದು. ಎಷ್ಟೊತ್ತಾಗುತ್ತೆ ಇನ್ನು ಗೈಸ್? ನಂದು ಲಗೇಜ್ ಬಂತು. ಚಲೋ. ಅನುಷ್ ಅವ್ರ ಹಸ್ಬೆಂಡ್ ನಮಗೆ ಡ್ರಾಪ್ ಮಾಡಿದ್ದು, ಅನುಷ್ ಅವ್ರ ಹಸ್ಬೆಂಡ್ ಅವ್ರು ಪಿಕ್ ಮಾಡ್ತಿರೋದು ನಮ್ಗೆ. ಸೊ ವೇಟ್ ಮಾಡ್ತಾ ಇದೀವಿ. ಬಂದ್ರು. चलो बाय, टेक केयर, सी यू. Bye guys. पता नहीं फिर कब मिलेंगे. सुबह जाने पर तो हाँ मिलना. सो गई शायद. चलो बाय, सी यू, टेक केयर. बाय बाय. नाइस. मिलते हैं जाने से पहले कब मिलेंगे. या नहीं मुझे इतना मिलना काफी है. इतना ही बाय भैया. बाय. ಬಿಟ್ಟು ಹೋಗ್ತಿದೆ. ಗೈಸ್ ಫೈನಲಿ ಮನೆಗೆ ಬಂದು ಆಫ್ಟರ್ 4 days ಎಲ್ಲರೂ ಮಲಗಿಬಿಟ್ಟಿದ್ದಾರೆ, ಯಾರೂ ಎದ್ದಿಲ್ಲ. ಸೊ ಇಟ್ ವಾಸ್ ಎ ಗ್ರೇಟ್ ಟ್ರಿಪ್ ಆ್ಯಂಡ್ ಮೆಮೊರೀಸ್ ಕೂಡ. ತುಂಬ ಮೆಮೊರೀಸ್ನ ನಾವು ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ. ಬ್ಯಾಂಗ್ಳೂರ್ ಟು ಮೇಘಾಲಯ ಟು ಬ್ಯಾಂಗ್ಳೂರ್. ಅಮೇಝಿಂಗ್ ಟ್ರಿಪ್, ಲೈಫ್ ಲಾಂಗ್ ಒಂದು. ಅಂದರೆ ಇವರೆಲ್ಲ ನನಗೆ ಶೆಫ್ ಕ್ಲಾಸ್ಮೇಟ್ಸ್ ಅಲ್ಲ, ಲೈಕ್ ಇವಾಗ ನನಗೆ ಪರಿಚಯ ಆಗಿದ್ದು ಒಂದು 8 months ಹಿಂದೆ ಪರಿಚಯ ಆಗಿರೋದು ಇವರು. ಸೊ ಆ ಒಂದು 8 months ಜರ್ನಿನ ನಾವು ಇಲ್ಲಿ ಹೀಗೆಲ್ಲ ಎಂಜಾಯ್ ಮಾಡಿದ್ದೀವಿ. ಸೊ ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್. ನೀವೇ ನೋಡಿದ್ದೀರ ವ್ಲಾಗ್ ಎಲ್ಲ. ಸೊ ಫೈನಲಿ ಮನೆಗೆ ಬಂದಿದ್ದೀನಿ. ಸೊ ಎನರ್ಜಿನೇ ಇಲ್ಲ. ವ್ಲಾಗ್ ನೆನ್ನೆದು ಇವತ್ತದೆಲ್ಲ ಕಂಟಿನ್ಯೂ ಮಾಡಿ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ತುಂಬ ಸ್ಪೆಷಲ್ ಆಗಿದ್ದು ಈ ಓವರಾಲ್ ಟ್ರಾವೆಲ್ ಜರ್ನಿಯಲ್ಲಿ ನನಗೆ ಇಷ್ಟ ಆಗಿದ್ದು ಒಂದು ಆ ಫಾಲ್ಸ್ ನೋಡಿದ್ದು, ಟ್ರಕ್ಕಿಂಗ್ ಎಲ್ಲ ಮಾಡಿದ್ದು. ಅನ್ಫಾರ್ಚುನೇಟ್ಲಿ ನಂದು ಪ್ಲ್ಯಾನ್ಡ್ ಇರಲಿಲ್ಲ, ನೀವೇ ನೋಡ್ದಂಗೆ ಏನೋ ಔಟ್ಫಿಟ್ ಎಲ್ಲ ಎತ್ಕೊಂಡು ಹೋಗಿದ್ದೀನಿ, ಹಿಂಗೋ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೊಂದು ನಾನು ಅನ್ಎಕ್ಸ್ಪೆಕ್ಟೆಡ್, ನನಗೆ ಪ್ಲ್ಯಾನ್ಡೇ ಇರಲಿಲ್ಲ ಆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಆ್ಯಂಡ್ ಅಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಅದೇನು ಹೇಳ್ತಾರಲ್ಲ, ಟೈಮ್ ಬಂದಾಗ ಅವರೇ ಕರ್ಸ್ಕೋತಾರೆ, ದೇವರೇ ಕರ್ಸ್ಕೋತಾರೆ ಅಂದಂಗೆ ಅದು ಇವತ್ತು ಹಾಗೆ ಆಯಿತು. ಸೊ ಫೈನಲಿ ದೇವರೇ ಕರ್ಸ್ಕೊಂಡ್ರು, ಪೀಸ್ಫುಲ್ಲಾಗಿ ದರ್ಶನ ಆಯಿತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದು ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಬೇರೆ ಹೇಳ್ತಾಯಿದ್ರು. ಸೊ ತುಂಬ ಜನ ಹೇಳ್ತಿರ್ತಾರೆ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಿರ್ತಾರೆ. ನಾನು ಏನೂ ಪ್ಲ್ಯಾನೂ ಮಾಡಿಲ್ಲ, ನಂಗೆ ಗೊತ್ತೂ ಇರಲಿಲ್ಲ ಅದ್ರ ಬಗ್ಗೆ. ಅದಕ್ಕೆ ಹೋದೆ ಆ್ಯಂಡ್ ಅದ್ರ ಬಗ್ಗೆ ತಿಳ್ಕೊಂಡೆ. ತುಂಬ ಚೆನ್ನಾಗಿತ್ತು. ಸೊ ನೀವೇನಾದರೂ ವಿಸಿಟ್ ಮಾಡಿದ್ರಿಲ್ಲ, ಅದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.